ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸೂರ್ಯ ನಿಮ್ಮನ್ನು ಎಬ್ಬಿಸುವ ತನಕ ಮಲಗಿಕೊಂಡರೆ ನೀವು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ನೀವು ಯಾವತ್ತಿನಿಂದ ಸೂರ್ಯನನ್ನು ಎಬ್ಬಿಸುತ್ತೀರೋ ಆವತ್ತಿನಿಂದಲೇ ನೀವು ಯಶಸ್ವಿ ಕಡೆಗೆ ಸಾಗುತ್ತೀರಿ. ಇದನ್ನು ಅವರವರು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ನಾವು ಯಾವಾಗಲೂ ಸೂರ್ಯ ಹೇಳೋದಕ್ಕಿಂತ ಮುಂಚೆ ಹೇಳೋದನ್ನು ಕಲ್ತ್ಕೋಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನವರಾತ್ರಿ 3/10/2024 ಗುರುವಾರದಿಂದ ಪಾಡ್ಯ. ಈ ಸಾಲ ನವರಾತ್ರಿ ಹಬ್ಬ ಬಂದಿದೆ. ಎಲ್ಲರ ಮನೆಗಳಲ್ಲಿ ಬೊಂಬೆಗಳನ್ನು ಕೂಡಿಸಿ ಈ ದಿನ ಆಯಾ ದೇವಿಯ ಪೂಜೆಯನ್ನು ಆಯಾ ದಿನವೇ ಮಾಡಿ, ದಿವಸವೂ ಲಲಿತ ಸಹಸ್ರನಾಮ ಮಾಡಿಕೊಂಡು ಶ್ರೀಚಕ್ರ ಪೂಜೆ ಮಾಡಿ ಕುಂಕುಮಾರ್ಚನೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗತ್ತೆ. ದಿನ ಸಂಜೆ ಹೊತ್ತು ಕುಂಕುಮಾರ್ಚನೆ ಮಾಡಿದ್ರೆ ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಭಾಳ ಒಳ್ಳೆಯದಾಗತ್ತೆ. ಇವತ್ತು ನವರಾತ್ರಿಯ ದುರ್ಗೆಯ 9 ಅವತಾರಗಳ ಬಗ್ಗೆ ತಿಳ್ಕೊಳ್ಳೋಣ. 7 ಜನ್ಮಗಳ ಪುಣ್ಯಕ್ಕಾಗಿ ನವರಾತ್ರಿಯಲ್ಲಿ ಆಯಾ ದಿನಗಳ ಆಯಾ ಮಂತ್ರಗಳನ್ನು 108 ಬಾರಿ ಚಿನ್ಮುದ್ರೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಪಠಿಸಿದರೆ ಭಾಳ ಒಳ್ಳೆಯದಾಗತ್ತೆ. 1ನೇ ದಿನ ಶೈಲಪುತ್ರಿ ಪೂಜೆ ಮಾಡಬೇಕು. ಓಂ ಹೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡು 108 ಬಾರಿ ಇದನ್ನು ಹೇಳ್ಕೊಂಡು ಪೂಜೆ ಮಾಡಿ. ಇವತ್ತೇನೇ ದೇವಿಯ ನೀವು ಪ್ರಾರ್ಥಿಸ್ಕೊಂಡ್ರು ನಮ್ಮನ್ನು ದೇವಿ ಕಾಪಾಡೋದಕ್ಕೆ ಈ ಮಂತ್ರವನ್ನು ಹೇಳ್ಕೋಬೇಕು. ನಮ್ಮನ್ನು ಕಾಪಾಡಬೇಕಾದ್ರೆ ಈ ಮಂತ್ರ ಹೇಳ್ಕೊಂಡ್ರೆ ಓಂ ಹೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೇ ನಮಃ ಅಂತ 108 ಬಾರಿ ಹೇಳ್ಕೊಂಡ್ರೆ ನಮ್ಮನ್ನು ಕಾಪಾಡ್ತಾಳೆ ದೇವಿ. 2ನೇ ದಿನ ಬ್ರಹ್ಮಚಾರಿಣಿ ಪೂಜೆ. ಓಂ ಹೀಂ ಶ್ರೀಂ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡು 108 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಜೀವನದ ಕೋರಿಕೆ ಏನೇ ಇದ್ದರೂ ಕೇಳ್ಕೊಳ್ಳಿ, ಅದನ್ನು ನೆರವೇರುತ್ತೆ. ಈಗ ಹೇಳ್ಕೊಂಡು ಏನೇ ಇದ್ದರೂ ನೀವು ಕೇಳ್ಕೊಂಡ್ರೆ ದೇವಿನ ಅವತ್ತು ನೆರವೇರುತ್ತೆ. 3ನೇ ದಿನ ಚಂದ್ರಘಟ್ಟಂ ದೇವಿ ಪೂಜೆ. ಓಂ ಹೀಂ ಶ್ರೀಂ ಚಂದ್ರಘಂಟ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡು ಪೂಜೆ 108 ಬಾರಿ ಹೇಳ್ಕೊಂಡು ಪೂಜೆ ಮಾಡಿದ್ರೆ ನಮ್ಮ ಜ್ಞಾನಕ್ಕಾಗಿ ನಮ್ಮ ಜ್ಞಾನ ಬೆಳೆಸ್ಕೊಳ್ಳೋಕ್ಕೆ ನಮ್ಮ ಜ್ಞಾನ ಏನಾದರೂ ಬೆಳಿಬೇಕು ಅಂದರೆ ಈ ದೇವಿನ 7-8 ಬಾರಿ ಹೇಳ್ಕೊಂಡು ಪೂಜೆ ಮಾಡಿ. 4ನೇ ದಿನ ಕೂಷ್ಮಾಂಡ ದೇವಿ ಪೂಜೆ. ಓಂ ಹೀಂ ಶ್ರೀ ಕೂಷ್ಮಾಂಡಾಯ ನಮಃ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡು ಪೂಜೆ ಮಾಡಿದ್ರೆ ನಮ್ಮ ಜಾತಕದಲ್ಲಿ ಏನೇ ದೋಷ ಇದ್ರೂ ಪರಿಹಾರ ಆಗತ್ತೆ. ನಮ್ಮ ಜಾತಕದಲ್ಲಿ ಏನೇ ದೋಷ ಇರಲಿ ಅದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಓಂ ಹ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೇ ನಮಃ ಅಂತ 108 ಬಾರಿ ಹೇಳ್ಕೊಂಡು ಪೂಜೆ ಮಾಡಬೇಕು. 5ನೇ ದಿನ ಸ್ಕಂದ ಮಾತೆ ಪೂಜೆ ಮಾಡಬೇಕು. ಓಂ ಹ್ರೀಂ ಶ್ರೀಂ ಸ್ಕಂದ ಮಾತೆ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡ್ರೆ ದೇವಿ ತಾಯಿ ಪ್ರೀತಿಗಾಗಿ, ದೇವಿಗ ನಾವು ಪ್ರೀತಿಸ್ತೀವಿ, ತಾಯಿ ಪ್ರೀತಿ ಬಿಡ್ಕೋಬೇಕಾಗಿದ್ರೆ ನಾವು ಇದನ್ನು ಮಾಡ್ಕೋಬೇಕು 108 ಬಾರಿ. 6ನೇ ದಿನ ಕಾತ್ಯಾಯಿನಿ ದೇವಿ. ಓಂ ಹ್ರೀಂ ಶ್ರೀಂ ಕಾತ್ಯಾಯಿನೇ ದುರ್ಗಾಯೇ ನಮಃ. ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಯಾವುದಾರ ಇದ್ದರೆ, ಧನಾತ್ಮಕ ಶಕ್ತಿ ನಮ್ಗೆ ಬೇಕು ಅಂದರೆ, ನಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಬೇಕು ಅಂದರೆ ಇದನ್ನು 108 ಬಾರಿ ಓಂ ಹ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡ್ರೆ ಅದು ಆಗತ್ತೆ. 7ನೇ ದಿನ ಕಾಳರಾತ್ರಿ ದುರ್ಗಿ. ಓಂ ಶ್ರೀಂ ಹ್ರೀಂ ಕಾಳರಾತ್ರಿ ದುರ್ಗೆ ನಮಃ. ಮನೆಯಲ್ಲಿ ಕೆಟ್ಟ ಶಕ್ತಿ ದೂರ ಆಗಬೇಕು ಅಂದರೆ ನಾವು ನಮಗೆ ಇದನ್ನು 108 ಬಾರಿ ಹೇಳ್ಕೋಬೇಕು. ಏನಂತ ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡ್ರೆ ನಮಗೇನೇ ಕೆಟ್ಟ ಶಕ್ತಿ ಇದ್ರೂ ಮನೆಯಲ್ಲಿ ಹೋಗತ್ತೆ. 8ನೇ ದಿನ ಮಹಾಗೌರಿ. ಓಂ ಹ್ರೀಂ ಶ್ರೀಂ ಮಹಾದುರ್ಗಾಯೇ ನಮಃ. ಇದನ್ನು ಹೇಳ್ಕೊಂಡ್ರೆ ಸುಖ ಶಾಂತಿ ಬಾಳಿನಲ್ಲಿ ಯಾವಾಗಲೂ ನೆಲೆಸಿರುತ್ತೆ. 108 ಬಾರಿ ಹೇಳ್ಕೊಂಡು ಪೂಜೆ ಮಾಡಿ.
ಆಮೇಲೆ 9ನೇ ದಿನ ಸಿದ್ಧಿದಾತ್ರಿ. ಓಂ ಹೀಂ ಶ್ರೀ ಸಿದ್ಧಿದಾತ್ರಿ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡು ಜೀವನದ ಸಕಲ ಸಂಕಷ್ಟಗಳು ನಮಗೇನಾಗತ್ತೆ, ದೂರವಾಗತ್ತೆ. ಹೀಗೆ 9 ದಿನಗಳು ನೀವು ತಾಯಿಯನ್ನು ಪೂಜೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಇವತ್ತು ನಮ್ಮ ದುರ್ಗಾ ಮಾತೆ 9 ದಿನಗಳ ಪೂಜೆ ಮಾಡಿದ ಮೇಲೆ ನೀವು 9 ದಿನನೂ ಲಲಿತ ಸ್ನಾಮ ಹೇಳ್ಕೊಂಡು ಪೂಜೆ ಮಾಡಿ ತಾಯಿಗೆ. ಭಾಳ ತಾಯಿ ನಿಮಗೆ ಒಳ್ಳೇದು ಮಾಡ್ತಾಳೆ. ಇವತ್ತಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 3/10/2024 ಗುರುವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಶ್ರೀ ಆಶ್ವೀಜ ಮಾಸ, ಶುಕ್ಲಪಕ್ಷ, ತಿಥಿ ಪಾಡ್ಯ, ರಾತ್ರಿ 12:25, ನಕ್ಷತ್ರ ಹಸ್ತ, ಬೆಳಗ್ಗೆ 3:22. ಇವತ್ತಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗತ್ತೆ. ಮಳೆ ಹಸ್ತ 2ನೇ ಪಾದ ಪೂಜೆ ಮಾಡಿ ಎಲ್ಲ ಹೇಳ್ಕೊಂಡು ಇವತ್ತಿನಿಂದಲೂ ತಾಯಿ ಪೂಜೆ ಮಾಡಿ. ರಾಹುಕಾಲ 1:41 3:11, ಗುಳಿಕ ಕಾಲ 9:11 10:47, ಯಮಂಡ ಕಾಲ 6:12 7:41. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.